ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗು ಗೌರಿ ಹಬ್ಬದ್ದು. ಮೊದಲು ನಾನು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇವಾಗ ತಂಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ರೆಡಿ ಮಾಡೋಕ್ಕೆ ಅಕ್ಕಿನ ಒಂದು 2 ಅವರ್ ನೆನೆಸಿ ಒಂದು 70% ನೀರೆಲ್ಲ ಆರೋವರೆಗೆ ಒಣಬಟ್ಟೆ ಮೇಲೆ ಆಡಿಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಕೂಡ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಕರಗಿಸಿ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲೇನಾದರೂ ಇದ್ದರೆ ಸೋಸ್ಕೊಂಡಾಗ ಹೋಗುತ್ತೆ ಅಂತ. ಜಾಡಿ ಇಟ್ಕೊಂಡಿದ್ದು ಹಿಟ್ಟಿಗೆನೇ ಸ್ವಲ್ಪನೇ ಕರಗಿಸಿ ಇಟ್ಕೊಂಡಿದ್ದು ಬೆಲ್ಲ ಹಾಕ್ಕೊಂಡು ಇವಾಗ ಉಂಡೆ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಉಂಡೆ ಬರ್ತಿದೆ. ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ಳೋಣ. ಇದಾದಮೇಲೆ ನಾನು ಎಳ್ಳುಂಡೆ ಮಾಡ್ಕೋತೀನಿ. ನಾವು ಅದನ್ನು ಚಿದ್ಲಿ ಅಂತ ಕರಿತೀವಿ. ಒಂದು 200 ಗ್ರಾಮ್ ಎಳ್ಳನ್ನು ಮೊದಲೇ ಒಂದು ಸರಿ ತೊಳ್ಕೊಂಡು ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಏನಕ್ಕಂದರೆ ತೊಳೆದ್ರೆ ಅದರಲ್ಲಿ ಏನಾದರೂ ಕಲ್ಲು ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಷ್ಟೇನೆ. ನೋಡಿ ಇದು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಯಿತು. ಇವಾಗ ಎಳ್ಳನ್ನು ಒಂದು ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೇನೆ ಬೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ನೋಡಿ ಇದು ಆಲ್ಮೋಸ್ಟ್ ಒಂದು ರೌಂಡ್ ಗ್ರೈಂಡ್ ಆಗಿದೆ. ಇವಾಗ ತುರಿದಿಟ್ಕೊಂಡಿದ್ದೀನಿ ನಾನು ಬೆಲ್ಲನ ಆಲ್ರೆಡಿ, ಅದನ್ನು ಹಾಕ್ತಾಯಿದ್ದೀನಿ. ಬೆಲ್ಲನೂ ಹಾಕಿ ಗ್ರೈಂಡ್ ಮಾಡಿದ್ರೆ ಎಳ್ಳು ಪುಡಿ ಆದಷ್ಟು ಚೆನ್ನಾಗಿ ಎಣ್ಣೆ ಬಿಡುತ್ತೆ, ಉಂಡೆನೂ ನೀಟಾಗಿ ಬರುತ್ತೆ. ಎಳ್ಳು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ಇವಾಗ. ಇಷ್ಟೇ ಸಿಂಪಲ್ ಮೆಥಡ್. ಚಿದ್ಲಿನೂ ರೆಡಿ ಆಯಿತು. ಇವಾಗ ನಾನು ಇಲ್ಲಿ ಧಾನ್ಯದ ಗಂಟು ಮಾಡ್ಕೋತಾ ಇದ್ದೀನಿ. ಬಿಳಿ ಬಟ್ಟೆನ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಅರಿಶಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ 5 ಥರದ ಕಾಳುಗಳನ್ನ ಹಾಕೋಬೇಕು. ನಾನು ಹೆಸ್ರು ಕಾಳು, ಕಡಲೆಕಾಳು, ಅಲಸಂಡೆ ಕಾಳು, ಅವರೆಕಾಳು, ಹುರುಳಿಕಾಳು ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಹಾಕಿ ಗಂಟು ಕಟ್ಕೊಂಡು ಇಟ್ಕೊತೀನಿ.
ಧಾನ್ಯದ ಗಂಟು ರೆಡಿ ಆಯಿತು. ನೆಕ್ಸ್ಟು ಬಾಗಿನ ರೆಡಿ ಮಾಡ್ಕೊಳ್ಳೋಣ. ನಾನು ಬಾಗಿನಕ್ಕೆ ಚಿಕ್ಕ ಸೈಜ್ ಮರ ತಂದಿದ್ದೀನಿ. ಇಲ್ಲಿ ಸಿಕ್ಕಿದ್ದೆ ಇದು ನನಗೆ. ಇದನ್ನು ಮೊದಲೇ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ. ಅರ್ಶಿನಕ್ಕೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಎಗ್ ಶೇಪಲ್ಲಿ ಅರಿಶಿನ ಹಚ್ಕೋತಾ ಇದ್ದೀನಿ. ಇವಾಗ ಮರಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಇಟ್ಟು ಬಾಳೆ ಎಲೆ ಹಾಕಿ ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ, ಅರಿಶಿನದ ಕೊಂಬು, ಬ್ಲೌಸ್ ಪೀಸು, ಹಣ್ಣುಗಳು. ನಾನಿಲ್ಲಿ 3 ಥರದ ಹಣ್ಣು ಇಟ್ಟಿದ್ದೀನಿ. ಕೊಬ್ಬರಿ, ಬೆಲ್ಲ, ಚಿಲ್ಲಿ, ತಮಟ, ಬಳೆ ಬಂಗಾರದ ಪ್ಯಾಕೆಟ್, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಅಕ್ಕಿ ಇಟ್ಟಿದ್ದೀನಿ. ತೆಂಗಿನಕಾಯಿ ಇಡೋರು ತೆಂಗಿನಕಾಯಿ ಇಡ್ತಾರೆ. ತರಕಾರಿ, ಅಡಿಕೆಕಾಯಿ, ಹುಣಸೆಕಾಯಿ ಎಲ್ಲ ಇಡ್ತಾರೆ. ನನ್ನ ಹತ್ರ ಇರೋದು ಚಿಕ್ಕ ಸೈಜ್ ಮರ ಆಗಿರೋದ್ರಿಂದ ಅದನ್ನೆಲ್ಲ ಇಡೋಕ್ಕಾಗಲ್ಲ. ಸೊ ಇಷ್ಟನ್ನು ಮಾತ್ರ ಇಟ್ಟಿದ್ದೀನಿ. ಇನ್ನೊಂದು ಮರ ಕ್ಲೋಸ್ ಮಾಡಿ ಅದಕ್ಕೆ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಇಟ್ಟು ಒಂದು ದಾರ ಕಟ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಿಂದಿನ ದಿವಸನೇ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಬ್ಬದ ದಿವಸ ಎದ್ದು ಪೂಜೆದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ನಾನೆಲ್ಲ ಹಿಂದಿನ ದಿವಸನೇ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು 2 ಬಾಗಿನ ಮಾಡಿದ್ದೀನಿ. ಒಂದು ಮರದ್ದು, ಇನ್ನೊಂದು ಪ್ಲೇಟು. ಒಂದು ದೇವರಿಗೆ, ಇನ್ನೊಂದು ತಾಯಿಗೆ ಅಂತ. ಇದು ನಂದು ಪೂಜೆ ಟೇಬಲ್ಲು. ಹಿಂದಿನ ದಿನವೇ ಪೂಜೆ ಐಟಮ್ಸ್ ಎಲ್ಲ ತೆಗೆದು ತೊಳ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇವಾಗ ಕಳಸ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮಾವಿನೆಲೆ ತಂದಿದ್ದೆ ನಾನು ಕಳಸಕ್ಕಿಡೋಕ್ಕೆ ಅಂತ. ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಡ್ತೀನಿ. ನಾನು ಡೈಲಿ ಕಳಸ ಏನಿಡಲ್ಲ, ಹಬ್ಬದಲ್ಲಿ ಮಾತ್ರ ಇಡೋದು. ನಮಗೆ ಮಾವಿನೆಲೆ, ವಿಳ್ಯದೆಲೆ, ತೆಂಗಿನಕಾಯಿ ಎಲ್ಲ ಟೈಮಲ್ಲೂ ಸಿಕ್ಕಲ್ಲ. ಇಂಡಿಯನ್ ಸ್ಟೋರಲ್ಲಿ ಮಾತ್ರ ಇದೆಲ್ಲ ಸಿಕ್ಕೋದು. ನಮಗೆ ಸ್ವಲ್ಪ ದೂರನೇ ಇಂಡಿಯನ್ ಸ್ಟೋರು. ಸೊ ವರಮಹಾಲಕ್ಷ್ಮಿಯಲ್ಲಿ ಇಟ್ಟಿದ್ದೆ ಕಳಸನ, ಮತ್ತೆ ಇವಾಗೇ ಇಡ್ತಾ ಇರೋದು. ಕಳಸ ಎಲ್ಲ ರೆಡಿ ಮಾಡಿ ಇಟ್ಟು ನೆಕ್ಸ್ಟು ಗಂಗೆ ಪೂಜೆ ಮಾಡೋಕ್ಕೆ ಹೋಗೋಣ. ನಾನಿವಾಗ ನಲ್ಲಿಗೆ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಚೊಂಬಲ್ಲಿ ನೀರು ತೊಗೊಂಡೋಗಿ ದೇವ್ರ ಹತ್ರ ಇಟ್ಟು ಅದಕ್ಕೂ ಪೂಜೆ ಮಾಡ್ತೀನಿ.
ಇವಾಗ ಚೊಂಬಿಗೆ 4 ಕಡೆ ವಿಭೂತಿ, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಧಾನ್ಯದ ಗಂಟು ಕಟ್ಬಿಟ್ಟು ಆ ನೀರನ್ನು ಎಲ್ಲ ದೇವರಿಗೂ ಪ್ರೋಕ್ಷಣೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ದೀಪ ಪೂಜೆ ಮಾಡಿ ಗಣೇಶಂಗೆ ಪೂಜೆ ಮಾಡಿ ಫೋಟೋಗೆ ಕಳ್ಸೋಕ್ಕೆ ಎಲ್ಲ ಹೂ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಮಣ್ಣಿನ ಗಣೇಶನ ಕೂರಿಸೋ ಪದ್ಧತಿ ಇಲ್ಲ, ಅದಕ್ಕೇ ಅರಿಶಿನದಲ್ಲೇ ಗೌರಿ ಗಣೇಶನ ಮಾಡಿ ಅದಕ್ಕೆ ಪೂಜೆ ಮಾಡ್ತೀವಿ. ನಾನು ಆಲ್ರೆಡಿ ಗೌರಿ ಗಣೇಶನ್ನ ಮಾಡಿ ವಿಳೆದೆಲೆ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಹಾಕಿ ಪೂಜೆ ಮಾಡ್ತೀನಿ. ಗೌರಿಗೆ ಮಡ್ಲಕ್ಕಿ ಜೋಡ್ಸೋಕ್ಕೆ ಅಕ್ಕಿ, ಬೆಲ್ದಚ್ಚು, ಕೊಬ್ಬರಿ ಬಟ್ಲು, ಬ್ಲೌಸ್ ಪೀಸು, ಬಳೆ ಬಂಗಾರದ ಸೆಟ್ಟು, ಹೂವು ಇಟ್ಕೋಬೇಕು. 16 ಎಳೆ 16 ಗಂಟಿರೋ ಗೌರಿ ದಾರ ಮಾಡ್ಕೊಂಡಿದ್ದೀನಿ. ಅದನ್ನು ಇಟ್ಟು ಅದಕ್ಕೂ ಪೂಜೆ ಎಲ್ಲ ಮಾಡಿ ಆಮೇಲೆ ಕೈ ಕಂಕಣ ಕಟ್ಕೋಬೇಕು. ಅಷ್ಟೋತ್ರ ಮಾಡ್ತಾ ಕುಂಕುಮಾರ್ಚನೆ ಆಯಿತು, ಗೌರಿ ಕತೆ ಓದಿ ಆಯಿತು. ಇವಾಗ ನೈವೇದ್ಯ ಪೂಜೆ ಮಾಡ್ತಾಯಿದ್ದೀನಿ. ಕಂಕಣ ಮಾಡ್ಕೊಂಡಿದ್ರಲ್ಲ ಅದನ್ನು ಪೂಜೆ ಎಲ್ಲ ಆದಮೇಲೆ ಕೈ ಕಟ್ಕೋಬೇಕು. ಯಾರೂ ಇರಲಿಲ್ಲ, ಸೊ ಸಂಜೆ ನಮ್ಮ ಯಜಮಾನ್ರು ಆಫೀಸಿಂದ ಬಂದಮೇಲೆ ಕಂಕಣ ಕಟ್ಟಿಸ್ಕೊಳ್ಳೋಣ ಅಂತ ನಾನು ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಆರತಿ ಮಾಡಬೇಕು. ಆರತಿ ಮಾಡಿ ದೇವರಿಗೆ ಬಾಗಿನ ಕೊಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.